ಒಮ್ಮೆ ಒಂದು ಫೋಟೋ ತಗೋಬೇಕು. ಒಂದು ಇದು ಲಾಸ್ಟ್ ಕುಸ್ತಿ. ನಾಳೆ 3 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಕುಸ್ತಿ ಇರುತ್ತದೆ. ದಯವಿಟ್ಟು ಪೈಲನ್ಗಳು ಬೇಜಾರಾಗಬೇಡಿ. ಕುಶಾಲ್ ಸೂಗೂರ್ ಕುಸ್ತಿಯಲ್ಲಿ ನಾಳೆ ಬೆಳಗ್ಗೆ ಒಂದು ನಿಮಿಷ ಕುಸ್ತಿಯಲ್ಲಿ ಜಯಶೀಲಾಗಿದ್ದಾರೆ. ಅವರಿಗೆ ನಮ್ಮ ಭದ್ರಾವತಿಯ ನಾಳೆ ಸಂಜೆ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕ್ರಿಕೆಟ್ ಆಟಗಾರರು ಹಾಗೂ ಮಾಜಿ ಕುಸ್ತಿಪಟುಗಳಿರ್ತಕ್ಕಂಥ ಗಿರೀಶ್ ರವರು ಬಹುಮಾನ ವಿತರಣೆ ಮಾಡಬೇಕಾಗಿರೋ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕೃಷ್ಣ ಕೊಡ್ರಿ ನೀವು ಹಾಗೆ ಇದಳಿ ಒಮ್ಮೆ ಫೋಟೋ ಬಾ. ರಾಜೇಶ್ ಇತ್ತು ಹಾಗೆ ರಾಜೇಶ್. ಈ ಒಂದು ಕೊನೆಯ ಕುಸ್ತಿ ಕಾರ್ತಿಕ್ ಭದ್ರಾವತಿ ಭರತ್ ಎಡೆಹಳ್ಳಿ. ಸ್ಟಾರ್ಟ್ ಮಾಡಿ ಅಣ್ಣ. ಈ ದಿನದ ಕೊನೆಯ ಕುಸ್ತಿ ಭರತ್ ಎಡೆಹಳ್ಳಿ ಕಡೆಯ ಕುಸ್ತಿ ಇದು. ನಾಳೆ ಸಂಜೆ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕುಸ್ತಿ ಇರುತ್ತದೆ. ದಯವಿಟ್ಟು ಪೈಲನ್ಗಳು ಹೆಚ್ಚಿನ ಸಂಖ್ಯೆಯಾಗಿ ಬರಬೇಕನ್ನು ಈ ದಿನದ ಇದು ಕೊನೆ ಕುಸ್ತಿ. ನಾಳೆ 3 ಗಂಟೆಗೆ ಸರಿಯಾಗಿ 2ನೇ ದಿನದ ಕುಸ್ತಿ ಸ್ಪರ್ಧೆಗಳು ಪ್ರಾರಂಭ ಆಗುತ್ತೆ. ರಾತ್ರಿ 9 ಗಂಟೆವರೆಗೂ ಕುಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ಕುಸ್ತಿ ಪೈಲ್ವಾನ್ಗಳು, ಕುಸ್ತಿ ಅಭಿಮಾನಿಗಳು, ಕುಸ್ತಿ ಪ್ರೇಕ್ಷಕರು ಎಲ್ಲರೂ ಸಹ ಶಾಂತ ರೀತಿಯಿಂದ ಇದ್ದು ಇವು 3 ದಿನಗಳ ಕಾಲ ನಡೆಯುವಂತಹ ಕುಸ್ತಿಗೆ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮ ಭದ್ರಾವತಿ ಜನತೆಯಲ್ಲಿ ನಮ್ಮ ಹಳದಮ್ಮ ಸೇವಾ ಸಮಿತಿ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಕೊನೆಯ ಕುಸ್ತಿ ಕಾರ್ತಿಕ್ ವರ್ಸಸ್ ಭರತ್. ಸೆಂಟರ್ ಆಡ್ಬೇಕು. ಸೈಡಲ್ಲಿ ಹೇಳ್ಕೊಂಡು ಹೋಗ್ಬೇಡ್ರಿ. ಹೊರಗಡೆ ಕುಸ್ತಿ ಪೈಲನ್ಗಳು ಅವರು ಬಿಟ್ಟು ಅವನು ದೇವಸ್ಥಾನದ ಆವರಣದಲ್ಲಿ ಈ ದಿನವೂ ಸಹ ರಸಮಂಜರಿ ಕಾರ್ಯಕ್ರಮ ಹಾಗೂ ಗೌರವ ಸಮರ್ಪಣೆ ಸಮಾರಂಭ ಇರುತ್ತೆ. ಎಲ್ಲ ಹಳದಮ್ಮ ಭಕ್ತಾದಿಗಳು ಎಲ್ಲ ಅಲ್ಲಿ ಬಂದು ಈ ಒಂದು ರಸಮಂಜರಿ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದು ನಮ್ಮ ಉತ್ತಾಂಜನೇಯ ಆನೆ ಇರುತ್ತಲ್ಲ ಹಂಗೆ ಅಲ್ಲ ಹತ್ತಿ ಬಿಸಾಕ್ಬಿಡ್ತಿದ್ದೀರಪ್ಪ. ಆಡ್ಬೇಕು. ಕಾರ್ತಿಕ್ ಭರತ್ ಇಬ್ಬರು ಕುಸ್ತಿ ಚೆನ್ನಾಗಿ ಆಡ್ಬೇಕು. ಫಾಸ್ಟ್ ಪಡೆ ಗಾಡ್ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಿ ಎಲ್ಲ ಕುಸ್ತಿ ಪ್ರೇಕ್ಷಕರು. ಸರಿ ಬೇಡ ಅಂದ್ರೆ ಅವನಿಗೆ ಕೊನೆಯ ಕುಸ್ತಿ ಭರತ್ ಎಡೆಹಳ್ಳಿ ಕಾರ್ತಿಕ್ ಭದ್ರಾವತಿ. ಶ್ರೀ ಹಳದಮ್ಮ ಕೆಂಚಮ್ಮ ಕೆರೆಕೊಡಮ್ಮ ಜಾತ್ರೆಯ ಪ್ರಯುಕ್ತ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಒಂದು ಸುಂದರ ಆಕರ್ಷಣೀಯವಾಗಿರ್ತಕ್ಕಂಥ ಕುಸ್ತಿ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಈ ದಿನ ನಾಳೆ ಮತ್ತೆ ನಾಡಿದ್ದು. ಬಿಟ್ಟು ಪೈಲನ್ಗಳು ಸೈಡ್ ತಳ್ಬೇಡ್ರಿ. ಮಧ್ಯದಲ್ಲೇ ಆಡ್ಬೇಕು ನೋಡಿ. ಮಧ್ಯದ ಸೈಡ್ ಹೋದ್ರೆ ಕುಸ್ತಿನೇ ಕೂಡ ಸರ್ ತೀರ್ಪುಗಾರ ಹೇಳಿ ನೀವು ಅವರಿಗೆ. ಧನಂಜಣ ವೆಂಕಟೇಶಣ್ಣ ಹೇಳ್ರಿ. ಮಧ್ಯದಲ್ಲೇ ಕುಸ್ತಿ ಆಡ್ಬೇಕು. ಸೈಡಲ್ಲಿ ತಳ್ಬಾರ್ದು. ಟೈಮ್ ಇದು ಮಾಡ್ಬೇಡ್ರಿ. ಅಧ್ಯಕ್ಷರೇ ಬರ್ರಿ ಇಲ್ಲಿ.
ಆಡೋಣ ನಾನು ಆಡೋಣ ರಾತ್ರಿ ಕತ್ತೆ ರಾತ್ರಿ ಹೊತ್ತು ಅದು ಬೇರೆ ಇದು ಬೇರೆ ನೋಡಿ ಅದು ಶ್ರೀ ಹಳದಮ್ಮ ದೇವಿ, ಕೆಂಚಮ್ಮ ದೇವಿ, ಕೆರೆಕೊಡಮ್ಮ ದೇವಿ ಈ ಮೂವರು ದೇವರುಗಳ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತ್ರಾ ಮಹೋತ್ಸವ ಈ ಒಂದು ಸುಂದರ ಆಕರ್ಷಣೀಯ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ. ನಾಳೆ ಮತ್ತೆ 2ನೇ ದಿನದ ಕುಸ್ತಿ ಪಂದ್ಯಾವಳಿಗಳು ನಾಳೆ ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭವಾಗುತ್ತೆ. 2 ಸತಿ ಒಳ ಕಳಿಸ್ಬಿಡಿ ಸಮ ಮಾಡಿ. ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಸ್ತಿ ಅಭಿಮಾನಿಗಳು, ಕುಸ್ತಿ ಪೈಲ್ವಾನರುಗಳು, ಕುಸ್ತಿ ಪ್ರೇಕ್ಷಕರುಗಳು ಕುಸ್ತಿಗೆ ಬಂದು ಶಾಂತ ರೀತಿಯಿಂದ ಇದ್ದು ಕುಸ್ತಿಯನ್ನು ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಾಳೆ 3 ಗಂಟೆಗೆ ಸರಿಯಾಗಿ 2ನೇ ದಿನದ ಕುಸ್ತಿ ಪಂದ್ಯಾವಳಿಗಳು ಪ್ರಾರಂಭ ಆಗುತ್ತೆ. ನೋಡಿ, ಕುಸ್ತಿ ಸಮಬಲದಲ್ಲಿ ಮುಕ್ತಾಯ ಆದ್ರೆ ಯಾವುದೇ ಹಣ ಇರೋದಿಲ್ಲ. ಕಾರ್ತಿಕ್, ಭರತ್ ಇಬ್ರು ಗಮನದಲ್ಲಿಟ್ಕೊಳ್ಳಿ. ಕಾರ್ತಿಕ್, ಭರತ್ ಜನ ಬಲ ಸಾಕಿದ್ರು ಅವನಿಗೆ ಇಲ್ಲ. ವೆಂಕಟೇಶಣ್ಣ, ಸಮಯ ಲಾಸ್ಟ್ 5 ಮಿನಿಟ್, ಕೊನೆ 5 ನಿಮಿಷಗಳ ಕಾಲಾವಕಾಶ. ಅಖಾಡದ ಮಧ್ಯಭಾಗದಲ್ಲಿ ನಡೀತಕ್ಕಂಥ ಕುಸ್ತಿಗೆ ಕೊನೆಯ 4 ನಿಮಿಷ ಒಂದು ಕುಸ್ತಿಗೆ ತೀರ್ಪುಗಾರರು ಕೊನೆಯ 4 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಬೇರೆ ಊರಾಗ ಆಡಿದಂತೆ ಸಮಾಗಿತ್ತಂತೆ ಮತ್ತೆ ಅದಕ್ಕೆ ಚಾಲೆಂಜ್ ಆಡ್ತಿರೋದೀಗ ಇನ್ನು 4 ನಿಮಿಷ ಇದೆ. ದಯವಿಟ್ಟು ಈ ಕುಸ್ತಿಗೆ ಇವಾಗ 2 ಕಾಲಲ್ಲಿ 2 ಕೈ ಹಾಕಿ ಶುರು
ಉತ್ತಮವಾಗಿ ನಮ್ಮ ಭದ್ರಾವತಿಯ ಕಾರ್ತಿಕ್ ಕುಸ್ತಿಯಲ್ಲಿ ಜಯಿಸಲಾಗಿದ್ದಾರೆ. ಜಯಂತಿ